ಈಗ ಮಳೆ ಬಂದು ಒಂದ್ಸರಿ ಫುಲ್ಲು ಎಲ್ಲ ಕೊಚ್ಚೋಯ್ತಂತೆ. ಅವತ್ತಿಗೂ ನಾನು ಫೋನ್ ಮಾಡಿ ಹೇಳಿದೆ, ಇರಲಿ ಆಗುತ್ತವೆಲ್ಲ ತಲೆ ಕೆಡಿಸ್ಕೊಬಿಡಿ, ನೆಕ್ಸ್ಟ್ ಸೀನ್ ಎಲ್ಲಿ ಮಾಡ್ಬೇಕು ಏನು ಮಾಡ್ಬೇಕು ಯೋಚನೆ ಮಾಡಿ ಅಂತ ಅಷ್ಟೇ ಹೇಳಿದ್ದು ನಾನು. ಆಮೇಲೆ ಯಾವಾಗಲೂ ಕಿರಿಕಾಗುತ್ತೆ, ಪ್ರೊಡಕ್ಷನ್ ಹೌಸಲ್ಲಿ ದುಡ್ಡಿಂದನೇ ಕಿರಿಕಾಗೋದು. ಎಲ್ಲರೂ ಕೋಆಪ್ರೇಷನ್ ಮಾಡಿದ್ರಮ್ಮ, ಸುಮ್ಮನೆ ಹೇಳ್ಬಾರ್ದು. ಇನ್ನು ಮುಂದಿನ ದಿನಗಳಲ್ಲಿ ಅಂಥವ್ರಿಗೆ ಕೆಲಸ. ಈಗ ನಿನಗೆ ನೀನು ಹಠ ಮಾಡ್ತಾ ಇರ್ತೀಯ ಚಿಕ್ಕ ಹುಡುಗಿಲಿ, ನನಗಿಂಥದ್ದು ಬೇಕಾ, ಆ ಟೈಮಲ್ಲಿ ನಿನಗೆ ಕೊಡ್ಸಲ್ಲ ನಾವು ಅನ್ಕೋ. ನಿನಗೆ ಕೊಡ್ಸೋ ಅಷ್ಟೆಲ್ಲ ಅದ್ರ ಟೇಸ್ಟ್ ಹೋಗ್ಬಿಟ್ಟಿರ್ತೀವಿ. ಈಗ ನಮ್ಗೆ ಯಾವ ಸನ್ಮಾನನೂ ಬೇಡ, ಎಂಥದ್ದು ಬೇಡ, ಕೆಲಸ ಮಾಡ್ಬೇಕು ಅಷ್ಟೇ ಬಂದಿದ್ದೀವಿ. ಗಂಡು ಮಕ್ಕಳು ಬರ್ತಾರೆ ಅಂತ ಯಾಕೆ ಅನ್ಕತಿ, ಇಲ್ಲಿ ಹೆಣ್ಮಕ್ಳೇ ಇದ್ದಾರಲ್ಲ ಶತ್ರುಗಳು, ಹೆಣ್ಣಿಗೆ ಹೆಣ್ಣೆ ಶತ್ರು ಆಗಿದ್ದಾರೆ. ನಾನು ನೋಡಿದ್ದೀನಿ. ಅಲ್ಲಮ್ಮ ಅಂತ ಒಂದು ಹೀರೋ ಮತ್ತು ನನ್ನ ಸೊಸೆ ಸ್ಟಾರು ಇಬ್ಬರು ಮನೇಲಿ ಇದ್ದಾರೆ. ಮದುವೆ ಮಾಡಿದ್ದೀವಿ, ನಂದಿನಿಗೆ ಮದುವೆ ಮಾಡಿದ್ವಿ, ಅವಾಗೆಲ್ಲ ನೋಡಿದ್ವಿ, ಜೀವನ ನೋಡಿದ್ವಿ, ಒಂದು ಬಾಡಿಗೆ ಮನೆ ಕಟ್ಟ ಕೊಟ್ಟರು. ನೀವು ಈಗಿನವ್ರು ಹೆಂಗೆ ಅಂದರೆ ಊಟ ಮಾಡು ಅಂದಿಲ್ಲ ನಮ್ಮ ಯಜಮಾನ್ರು ನನ್ನ. ಹೌದಾ ಬಿಡಿ, 3 ದಿನ ಮಾತಿಲ್ಲ, ಅದೇ ಅಷ್ಟೇ ಮುಗ್ದೋಯ್ತು ನಿಮ್ದು, ಇನ್ನೇನು ಬೇಡ ಜಾಸ್ತಿ. ಅಲ್ಲಮ್ಮ ಅವ್ರನ್ನೇನಂತಾರಮ್ಮ, ಸಮಾಜಕ್ಕೆ ವೇಸ್ಟ್ ಅಮ್ಮ ಅವರು. ಹೌದಾ, ಯಾಕಮ್ಮ ಸಮಾಜಕ್ಕೆ ಬೇಕವರು? ಮತ್ತು ನೀನು ನಾನೇ ಇರ್ತಾ ಇರಲಿಲ್ಲ. ಡ್ರೈವರಾಗಿ ದುಡಿದು ನಾನು ನನ್ನ ಗಂಡ ಅವ್ರ ತಾತ ಕೊಟ್ಟಿರಲಿಲ್ಲ, ನಮ್ಮಪ್ಪ ಕೊಟ್ಟಿರಲಿಲ್ಲ, ನಮ್ಮ ಯಶೋರ್ ತಾತ ಕೊಟ್ಟಿರಲಿಲ್ಲ, ನಾನು ನಮ್ಮ ಯಜಮಾನ ದುಡ್ಡು ಸಾಕಿ. ಮನೆ ನಮ್ಮ ಅಜ್ಜಿ ಒಂದು ಗಾದೆ ಹೇಳೋರು ಇದಕ್ಕೆ, ಕೋಣೆ ಗೆದ್ದರೆ ಕೋಟೆ ಗೆಲ್ಬೋದು ಅಂತೆ. ಅದು ಕೋಣೆ ಅನ್ನೋದು ನಮ್ಮ ಕಡೆ ಅಡುಗೆ ಮನೆಗೆ ಹಳ್ಳಿ ಭಾಷೆ. ಕೋಣೆ ಗೆದ್ದವಳು ಕೋಟೆ ಗೆದ್ಕೊಬರ್ತಾಳೆ.